ನಮಸ್ತೆ ವೀಕ್ಷಕರೇ. ಈ ದಿನ ಸಿಂಪಲ್ ಆಗಿರುವಂಥ ಒಂದು ಸಾರಿ ಕುಚ್ಚು ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲೇ ದಾರದಲ್ಲಿ ಈ ಥರ ಬೀಡ್ಸ್ ಅರಳೆ ದಾರ ಮಾಡಿ ಈ ಥರ ಬೀಡ್ಸ್ ಹಾಕಿಟ್ಕೊಂಡಿರಬೇಕು. ಮತ್ತು ಸ್ವಲ್ಪ ದೊಡ್ಡ ಸೈಜಿನ ಬೀಡ್ಸು ಈ ಥರದ್ದು ಬೇಕಾಗುತ್ತೆ. ಶುರು ಮಾಡೋಣ ಈಗ. ಫಸ್ಟ್ ಥ್ರೆಡ್ಡು ಜಾಯಿಂಟ್ ಮಾಡ್ಕೊಳ್ಳೋಣ. ನಂತರ ಒಂದು ಚೈನ್ ಹಾಕಿ ಮತ್ತೆ ಜಾಯಿಂಟ್ ಮಾಡೋಣ. ಈಗ ದೊಡ್ಡ ಬೀಡ್ಸ್ ಹಾಕೋಣ. ಹಾಕಿದ ನಂತರ ಲಾಕ್ ಮಾಡಿ ಇಲ್ಲಿ ಜಾಯಿನ್ ಮಾಡೋಣ. ಜಾಯಿನ್ ಆದ ನಂತರ ಒಂದು ಚೈನು, ಒಂದು ಲಾಕ್, ಇದೇ ಥರ 5 ಸಾರಿ ಹಾಕಬೇಕು. ಇದು 5 ಸಾರಿ ಹಾಕಿ ಮತ್ತೆ ಒಂದು ದೊಡ್ಡದು ಬೀಡ್ಸ್ ಹಾಕೋಣ. ಇದೇ ರೀತಿ ಫಸ್ಟ್ ಲೈನು ಕಂಪ್ಲೀಟ್ ಮಾಡಬೇಕು. ನೋಡಿ, ಫಸ್ಟ್ ಲೈನ್ ಈ ಥರ ಮಾಡಬೇಕು. ಫಸ್ಟ್ ರೋ ಕಂಪ್ಲೀಟ್ ಆದ ನಂತರ ಈ ರೀತಿ ಕಾಣುತ್ತೆ. ಸೆಕೆಂಡ್ ರೋ ಶುರು ಮಾಡ್ತಾಯಿದ್ದೀನಿ. ಇದು ಹೀಗೆ ಹಿಂಭಾಗದಲ್ಲಿ ರಿವರ್ಸ್ ಮಾಡ್ಕೊಳ್ಳಿ. ಇದು ಹಿಂದಿನಿಂದ ಶುರು ಮಾಡೋಣ. ಫಸ್ಟ್ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ. ನಂತರ ಇದೆರಡರ ಮಧ್ಯದಲ್ಲಿ ಜಾಯಿನ್ ಮಾಡ್ಕೊತೀನಿ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಈ ಬೀಡ್ಸ್ ಪಕ್ಕದಲ್ಲೇ ದಾರ ಇರುತ್ತಲ್ಲ ಅದರಲ್ಲಿ ಜಾಯಿಂಟ್ ಮಾಡ್ಕೊತೀನಿ. ಈಗ ಈ ಸ್ಮಾಲ್ ಬೀಡ್ಸ್ ಇರುತ್ತೆ ಇದನ್ನು ಶುರು ಮಾಡೋಣ. ಒಂದೊಂದೇ ಬೀಡ್ಸ್ ಹಾಕ್ತಾ ಸಿಂಪಲ್ಲಾಗಿ ಒಂದು ಚೈನ್ ಹಾಕ್ತಾ ಹೋಗೋಣ. ಒಂದು ಬೀಡ್ಸು, ಒಂದು ಚೈನು, ಐದು ಬೀಡ್ಸ್ ಹಾಕಿದ್ದೀನಿ.
ಈಗ ಈ ರೀತಿ ಕಾಣುತ್ತೆ ಇದು. ಇದನ್ನು ಈ ಪಕ್ಕದಲ್ಲಿ ದೊಡ್ಡ ಬೀಡ್ಸ್ ಪಕ್ಕದಲ್ಲಿ ಥ್ರೆಡ್ಡಿಗೆ ಜಾಯಿನ್ ಮಾಡೋಣ. ಇಷ್ಟು ಜಾಯಿನ್ ಆದ ನಂತರ ಒಂದು ಚೈನ್ ಹಾಕಿ ಫಸ್ಟ್ ಜಾಯಿಂಟ್ ಇದು ಸೆಕೆಂಡ್ ಜಾಯಿಂಟ್ ಮಧ್ಯದಲ್ಲಿ ಜಾಯಿನ್ ಮಾಡೋಣ. ಈಗ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿ 1 2 3 ಈ ಜಾಯಿಂಟ್ ಬಿಟ್ಟು ಇಲ್ಲಿ ಜಾಯಿಂಟ್ ಮಾಡ್ತೀನಿ. ಇದಾದ ನಂತರ ಮತ್ತೆ ಒಂದು ಚೈನ್ ಹಾಕಿ ಇಲ್ಲಿ ಜಾಯಿನ್ ಮಾಡ್ತೀನಿ. ಇದಾದ ನಂತರ ಮತ್ತೆ 5 ಬೀಡ್ಸ್ ಹಾಕ್ತೀನಿ. ಇದು ಮತ್ತೆ ಇಲ್ಲಿ ಪಕ್ಕದಲ್ಲಿ ಜಾಯಿನ್ ಮಾಡ್ಕೊತೀನಿ. ಬೀಡ್ಸ್ ಹಾಕಿದ ನಂತರ ಈ ರೀತಿ ಕಾಣುತ್ತೆ. ಈಗ ನನ್ನ ಹತ್ರ ಇದೆಲ್ಲ ಆದ ನಂತರ ಇಲ್ಲಿ ನಾವು ಚೈನ್ ಹಾಕಿರೋ ಭಾಗಕ್ಕೆ ಕುಚ್ಚು ಕಟ್ಟಬೇಕು. ಇದು ಎಲ್ಲ ಕಂಪ್ಲೀಟ್ ಆಗಿರೋದು ಒಂದಿದೆ, ತೋರಿಸ್ತೀನಿ. ಕುಚ್ಚೆಲ್ಲ ಕಟ್ಟಿದ ನಂತರ ಈ ರೀತಿ ಕಾಣುತ್ತೆ. ಸಿಂಪಲ್ಲಾಗಿದೆ, ಬಟ್ ಲುಕ್ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಧನ್ಯವಾದಗಳು ವೀಕ್ಷಕರೇ.